ಜಯದೇವ್ ಅವರೇ, ನಿಮ್ಮಮ್ಮ ಹೇಳಿದ್ರು ಅಂತ ಒಪ್ಕೊಂಡ್ರೆ ಅಥವಾ ನಿಮಗೂ ಒಪ್ಪಿಗೆ ಇದೆಯಾ? ಅದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಮನೆ ಮುಖ್ಯ. ಅದಕ್ಕೆ ಅದಾದಮೇಲೆ ನನ್ನ ಲೈಫು. ನಿಮ್ಮ ತಂಗಿನ ಮದುವೆ ಆಗೋದ್ರಿಂದ ನನ್ನ ಮನೆ, ನನ್ನ ಲೈಫು ಎಲ್ಲ ಚೆನ್ನಾಗಿರುತ್ತೆ ಅನ್ನೋದಾದರೆ ನಾನು ಯಾಕೆ ಬೇಡ ಅನ್ನಲಿ. ಅದಕ್ಕೆ ಈ ಮನೆಗೆ ನಿಮ್ಮ ಥರದ್ದೇ ಗುಣಗಳಿರೋ ಇನ್ನೊಬ್ಳು ಸೊಸೆ ಬರ್ತಾಳೆ ಅನ್ನೋದಾದರೆ ನಮ್ಮಮ್ಮ ಹ್ಯಾಪಿ, ನಮ್ಮ ಅಣ್ಣ ಹ್ಯಾಪಿ, ಎಲ್ಲರೂ ಹ್ಯಾಪಿ, ನಮ್ಮ ಮನೆ ಖುಷಿ ಇನ್ನೂ ಡಬಲ್ ಆಗುತ್ತೆ. ಅದಕ್ಕೆ ಸೊ ಈ ವಿಷಯದಲ್ಲಿ ಐ ಮೋರ್ ದೆನ್ ಹ್ಯಾಪಿ. ಅದಕ್ಕೆ ಅತ್ತೆ ವಿಷಯ ಹೇಳಿದಾಗ ನನಗೆ ಖುಷಿಯಾಗಿತ್ತು, ಆದರೆ ಈಗ ನಿಮ್ಮ ಮಾತುಗಳು ಕೇಳಿ ತುಂಬಾ ಖುಷಿ ಆಗ್ತಿದೆ. ಅದಕ್ಕೆ ನಿಮ್ಮ ಮನೇಲಿ ಒಪ್ಕೋತಾರ? ಯಾಕೊಪ್ಪಲ್ಲ? ನಿಮ್ಮಂಥ ಹುಡುಗನ ಕೈ ಹಿಡಿಯೋದಕ್ಕೆ ನಮ್ಮ ಅಪ್ಪಿ ಪುಣ್ಯ ಮಾಡಿದಾಳೆ. ನಮ್ಮ ಮನೆಯವ್ರ ಹತ್ರ ನಾನು ಮಾತಾಡೋಪಿಸ್ತೀನಿ. ಇದು ನಾನು ನಿಮ್ಗೆ ಕೊಡ್ತಿರೋ ಭರವಸೆ ಅಂತ ಇಟ್ಕೊಳ್ಳಿ. ನೀವೇನು ಯೋಚನೆ ಮಾಡ್ಬಿಡಿ, ನಾನಿದ್ದೀನಲ್ಲ, ನಾನು ನೋಡ್ಕೋತೀನಿ. ಹ್ಯಾವ್ ಎ ಗುಡ್ ಡೇ. ಯು ಟು. ಏನೋ ಜೈಡಿ ಇದು, ಇಷ್ಟೇ ಪ್ರಪಂಚ. ಒಳ್ಳೆಯವನು ಅನ್ನೋ ಮಾಸ್ಕ್ ಹಾಕೊಂಡ್ರೆ ಜನ ಹಳೆದನ್ನೆಲ್ಲ ಮರ್ತು ಬಿಡ್ತಾರೆ. ಎಸ್, ಎಲ್ಲ ಹೂಫಿ. ಇಲ್ಲಿ ಯಾರು ಬದಲಾಗಿದ್ದೀವಿ ಅಂತ ತೋರ್ಸ್ಕೊಂಡು ಓಡಾಡ್ತಾರಷ್ಟೇ. ಸೇಮ್ ನಿಂತರ. ಬಾ, ಫೈನಲಿ ಸಕ್ಸಸ್ಫುಲ್. ನೀಟಾಗಿ ಗಾಳ ಹಾಕಿ ಎಲ್ರೂ ಹೇಗೆ ಬೇಕೋ ಹಾಗೆ ಸೆಟ್ ಮಾಡಿದ್ದಾಯ್ತು. ಇನ್ನು ನನಗೆ ಉಳಿದಿರೋ ಒಂದೇ ಒಂದು ಸಮಸ್ಯೆ ಅಂದರೆ ಪಾರ್ಥ. ಮದುವೆ ಮಾತುಕತೆ ಮುಗಿಯೋವರೆಗೂ ಹೇಗಾದ್ರೂ ಮಾಡಿ ಎರಡು ದಿನ ಅವನನ್ನು ಎಲ್ಲಾದ್ರೂ ದೂರಕ್ಕೆ ಪಾರ್ಸಲ್ ಮಾಡಬೇಕು. ಆ್ಯಂಡ್ ಅದಕ್ಕೆ ಐ ಶುಡ್ ಕಾಂಟ್ಯಾಕ್ಟ್ ಮೈ ಮನೆ ಹಳ್ ಮಾವ. ಎಸ್. ಅಲ್ಲ ಮಾಮ್ಸ್. ಓ ಹಳಿಮಯ್ಯ, ಬಾರ ಕೂತ್ಕೊಳ್ಳ. ಗ್ಲಾಸ್ ತಗೊಂಬ. ಇಲ್ಲ ಬೇಡ, ಇವ ಎಂಚ ಕ್ಯಾರಿಯೋ, ನೀನ್ ಚೆನ್ನಾಗಿರ್ಬೇಕು. ಮಾಮ್ಸ್, ಇಲ್ಲ ಒಂದು ಚಿಕ್ಕ ಜನರಲ್ ನಾಲೆಡ್ಜ್ ಇನ್ಫಾರ್ಮೇಶನ್ ಬೇಕಿತ್ತು. ಅಯ್ಯೋ ಹಳಿಮಯ್ಯ, ಕೇಳುವಂತವನಾಗು. ನಾನು ಇರೋದೇ ಅದಕ್ಕಲ್ವೇನೋ. ಥ್ಯಾಂಕ್ ಯು ಮಾಮ್ಸ್, ಲವ್ ಯು. ಮಾಮ್ಸ್, ನಮ್ಮ ಕಂಪನಿ ಬ್ರಾಂಚಸ್ಸು, ಪ್ರಾಪರ್ಟೀಸು ಸುಮಾರು ಕಡೆ ಇದೆ ಅಲ್ವಾ? ಹೌದು ಹಳಿಮಯ್ಯ, ರಾಜ್ಯದಲ್ಲಿ ಮಾತ್ರ ಅಲ್ಲ, ಪ್ರಪಂಚದ ಮೂಲೆಯಲ್ಲೂ ಇದೆ. ಪ್ರಪಂಚದ ಮೂಲೆಯಲ್ಲೂ ಇದೆ. ಮಾಮ್ಸ್, ಇನ್ನೊಂದು ಕ್ವಶನ್. ಈ ಮೂಲೆ ಅಂತ ಅಂದ್ಯಲ್ಲ ನೀನು, ಆ ಥರ ಯಾವುದೋ ಒಂದು ಮೂಲೆಯಲ್ಲಿ ನೆಟ್ವರ್ಕೇ ಸಿಗಲ್ಲ ಅನ್ನೋ ಒಂದು ಜಾಗದಲ್ಲಿ ನಮ್ಮ ಪ್ರಾಪರ್ಟಿ ಯಾವುದಾದ್ರೂ ಇದೆಯಾ? ಐ ಮೀನ್ ಟು ಸೇ, ಅದು ಮೂಲೆ ಆಗಿರಲಿ, ಐಲ್ಯಾಂಡ್ ಆಗಿರಲಿ, ವಾಟ್ ಎವರ್ ಇಟ್ ಇಸ್, ಯಾವುದೇ ಇನ್ಕಮಿಂಗ್ ಕಾಲ್ ಹೋಗ್ಬಾರ್ದು, ಯಾವುದೇ ಔಟ್ ಗೋಯಿಂಗ್ ಕಾಲ್ ಹೋಗ್ಬಾರ್ದು ಅಂತ ಒಂದು ಜಾಗದಲ್ಲಿ ನಮ್ಮ ಪ್ರಾಪರ್ಟಿ ಯಾವುದಾದ್ರೂ ಇದೆಯಾ? ಅಂದರೆ ರಿಮೋಟ್ ಏರಿಯಾ ಆಗಿರಬೇಕು, ಜನಸಂಪರ್ಕ ಇಲ್ಲದ ಜಾಗ ಆಗಿರಬೇಕು, ಅಲ್ಲೋ ಕೂತ್ರೆ ಯಾರ ಸಂಪರ್ಕಕ್ಕೂ ಬರಬಾರ್ದು ಅಂತ ಜಾಗ ತಾನೇ ನೀನು ಕೇಳ್ತಾ ಇರೋದು. ಎಕ್ಸಾಕ್ಟ್ಲಿ, ಅದೇ ನನಗೂ ಬೇಕಾಗಿರೋದು. ಅಂತ ಜಾಗ ಯಾವುದಾದ್ರೂ ಇದೆಯಾ? ಇದೆಯಲ್ಲಪ್ಪ, ನಮ್ಮ ಜೋಯಿಡಾ ಬಂಗ್ಲೆ ಇದೆಯಲ್ಲ. ಜೋಯಿಡಾ ಬಂಗ್ಲೆ? ಓ, ಐಲ್ಯಾಂಡ್. ಹೌದು ಕಣೋ, ಸುತ್ತ ಕಾಡು, 4 ಸುತ್ತಲೂ ಕಾಡು 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 ಕಾಡು, ಒಳಗಡೆ ಭವ್ಯವಾದ ಬಂಗಲೆ. ಅಲ್ಲೋ ಕೂತ್ರೆ ನೋ ನೆಟ್ವರ್ಕ್, ನೋ ಸಿಗ್ನಲ್, ಓನ್ಲಿ ಪೀಸ್ ಪೀಸ್ ಪೀಸ್, ತಂಡ ಕೂಲ್ ಓದ್ಲಾ ಹೊಡೆಯುವವರೆಗೆ ಹೇಳಿ ಮಾಡಿಸಿದ ಜಾಗ. ಅದು ಸರಿ, ಅದನ್ನೆಲ್ಲ ಯಾಕೆ ಕೇಳ್ತಾ ಇದೆಯಾ ಅಲಿಮಯ್ಯ? ಯಾರೋ ಒಬ್ರು ತುಂಬಾ ಹತ್ತಿರವಾದವ್ರನ್ನ ಅಲ್ಲಿ ಕಳಿಸ್ಬೇಕು ಅನ್ಕೊಂಡಿದ್ವಿ. ಯಾರೋ ಅದು ಏನೋ ದೊಡ್ಡ ಯೋಜನೆ ಹಾಕೊಂಡಂಗಿದೆ. ಮಾಮ್ಸ್, ಈ ಜೇಡಿ ಬಯಸಿದ್ದು ಸಿಗ್ಲೇಬೇಕು, ಆಸೆ ಪಟ್ಟಿದ್ದು ಆಗಲೇಬೇಕು. ಅಂಡ್ ಅದಕ್ಕೋಸ್ಕರ ಈ ಜೇಡಿ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾನೆ ಅನ್ನೋದು ನಿನಗೆ ತುಂಬಾ ಚೆನ್ನಾಗಿ ಗೊತ್ತಲ್ವ? ಅಳಿಮಯ್ಯ, ಅಂಥವ್ರು ಯಾರೋ ನಿನ್ನ ದಾರಿಗೆ ಅಡ್ಡ ಬಂದಿರೋದು. ಹೋಗ್ತಾ ಹೋಗ್ತಾ ಎಲ್ಲ ನಿನಗೆ ಗೊತ್ತಾಗತ್ತೆ ಬಿಡು ಮಾಮ್ಸ್. Come on. Okay. Bye, man. See ya. ಏಯ್,
ಇಲ್ಲಿದ್ಯೇನಾ ನೀನು ಹುಡ್ಕೊಂಡು ರೂಮ್ಗೆ ಹೋಗಿದ್ದೆ, ಫೋನ್ ಮಾಡ್ತೀನಿ, ಬಿಸಿ ಬರ್ತಿದೆ. ಯಾರ ಹತ್ರ ಮಾತಾಡ? ಓ ಸಾರಿ ಬ್ರೋ, ಅದು ನನ್ನ ಫ್ರೆಂಡ್ ಕಾಲ್ ಮಾಡಿದ್ನಾ, ನಿನ್ನ ಕಾಲ್ ಬಂದಿದೆ ನೋಡಿಲ್ಲ ನಾನು. ಇರಲಿ, ದಟ್ಸ್ ಓಕೆ. ನಾನು ಬಂದಿದ್ದೇನು ಅಂದರೆ ನಿನ್ನಿಂದ ಒಂದು ಫೇವರ್ ಆಗಬೇಕು. ಅರೇ ಬ್ರೋ, ಫೇವರಾ? ಇದೇನು ಈ ಥರ ಕೇಳ್ತಾ ಇದೀಯಾ? ನೀನು ಕೇಳೋದೆಚ್ಚ, ನಾನು ಮಾಡೋದೆಚ್ಚ. ಅದೇನು ಫೇವರ್ ಅಂತ ಹೇಳು ಬ್ರೋ, ಏನು ಬೇಕಾದ್ರೂ ಮಾಡ್ತೀನಿ ನಾನು. ಪಾರ್ಥ, ನಿಂಗೆ ಝೋಯ್ಡಾ ಗೊತ್ತಲ್ಲ? ಹಾಂ ಗೊತ್ತು ಬ್ರೋ. ಅಲ್ಲಿ ಬ್ರಿಟಿಷರ ಕಾಲದ ಒಂದು ಬಂಗ್ಲೆ ಇದೆ ಅಂತ ಅಜ್ಜಿ ಯಾವಾಗಲೂ ಹೇಳ್ತಿರ್ತಾರೆ. ನನಗೂ ಹೋಗಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಆಗಿರಲಿಲ್ಲ. ಏನು ವಿಷಯ? ನಿನಗೂ ಅದು ನೋಡಬೇಕು ಅಂತ ಇತ್ತ? ಸೂಪರ್ ಅಲ್ಲ, ಮತ್ತೆ ಕೆಲಸ ಈಸಿ ಆಯಿತು. ಒಳ್ಳೇದೇ. ಪಾರ್ಥ, ವಿಷಯ ಇಷ್ಟೇ. ನಮ್ದಲ್ಲಿರೋ ಪ್ರಾಪರ್ಟೀಸ್ನ ಮತ್ತು ಬಂಗ್ಲೆನ ಒಬ್ಬರು ಮ್ಯಾನೇಜರ್ನ ಇಟ್ಟು ಮೇಂಟೈನ್ ಮಾಡ್ತಾ ಇದ್ದೀವಿ. ಆದರೆ ವರ್ಷಕ್ಕೊಂದ್ಸತಿ ಯಾರಾದರೂ ಒಂದು ಸ್ವಲ್ಪ ದಿನ ಹೋಗಿ ಅಲ್ಲಿ ಸ್ಟೇ ಆಗಿ ಅಲ್ಲಿ ಮೇಂಟೆನೆನ್ಸ್ ಎಲ್ಲ ಹೇಗೆ ನಡೀತಾರೆ ಅಂತ ಒಂದು ಮಾನಿಟರ್ ಮಾಡ್ಕೊಂಡು ಬರ್ತಿದ್ವಿ. ಈ ವರ್ಷ ನಾನು ಹೋಗಬೇಕಿತ್ತು, ಬಟ್ ನನಗೆ ಎಮರ್ಜೆನ್ಸಿ ಒಂದು ಮೀಟಿಂಗ್ ಸ್ಕೆಡ್ಯೂಲ್ ಆಗಿಬಿಟ್ಟಿದೆ. ಅಟ್ ಎನಿ ಕಾಸ್ಟ್ ಐ ಹ್ಯಾವ್ ಟು ಅಟೆಂಡ್ ದ ಮೀಟಿಂಗ್. ಸೊ ಪಾರ್ಥ, ನನ್ನ ಪರವಾಗಿ ನೀನು ವಿಸಿಟ್ ಮಾಡೋಕ್ಕಾಗತ್ತಾ? ಜಸ್ಟ್ 2 days ಅಷ್ಟೇ ಮ್ಯಾನ್, ಪ್ಲೀಸ್. ವಾಟ್ ಇಸ್ ದಿಸ್ ಬ್ರೋ? ಇದಕ್ಕೆಲ್ಲ ಪ್ಲೀಸ್ ಯಾಕೆ? ನಾನು ಹ್ಯಾಪಿಯಾಗಿ ಹೋಗಿ ಬರ್ತೀನಿ. ನನಗೂ ಒನ್ ಡೇ ಟ್ರಿಪ್ ಆದಂಗೆ ಆಗುತ್ತಲ್ವಾ. ಐ ಮೀನ್, ನಮ್ಮ ಬಂಗ್ಲೆ ಸುತ್ತಮುತ್ತ ಇರೋ ಥಿಕ್ ಫಾರೆಸ್ಟ್ ನೋಡ್ದಂಗೆ ಆಗುತ್ತೆ. ಆಮೇಲೆ ನಾನು ಕೇಳಿರೋ ಹಾಗೆ ಅಲ್ಲಿ ಟೈಗರ್ಸು, ಬ್ಲ್ಯಾಕ್ ಪ್ಯಾಂಥರ್ಸು, ವೈಲ್ಡ್ ಡಾಗ್ಸು ಇದೆಲ್ಲ ನಮ್ಮ ಬಂಗ್ಲೆ ಸುತ್ತಮುತ್ತ ತಿರುಗಾಡ್ತಾ ಇರುತ್ತಂತೆ. ಐ ಮೀನ್ ಬ್ರೋ, ವೆಸ್ಟರ್ನ್ ಘಾಟ್ಸ್ ಅಲ್ಲ, ಒಂಥರ ಅಡ್ವೆಂಚರಸ್ ಆಗಿರುತ್ತೆ. ಐ ಲವ್ ಇಟ್. ಐಲ್ ಗೋ. ಥ್ಯಾಂಕ್ ಯು ಸೋ ಮಚ್ ಮ್ಯಾನ್. ನನ್ನ ದೊಡ್ಡ ಹೆಡ್ಡೇ ಕ್ಲಿಯರ್ ಆಯಿತು, ಆಲ್ ಬಿಕಾಸ್ ಆಫ್ ಯು. ಇಮಿಡಿಯೇಟ್ ಆಗೋದು. ಫೈನ್. ಯಾವುದಕ್ಕೂ ಅಕ್ಕೆ ತಂಗಿಗೆ ಫೋನ್ ಮಾಡಿ ಹೇಳ್ಬಿಡೋಣ. ಸದ್ಯ ನನ್ನ ಕೆಲಸ ಆಯಿತು. ಹಲೋ ಭಾವಂತಮ್ಮ, ಏನ್ ಸಮಾಚಾರ? ರೀ ಅಕ್ಕೆ ತಂಗಿ, ನಾನು 2 ದಿನದ ಮಟ್ಟಿಗೆ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಏನು, ಮನೆ ಬಿಟ್ಟು ಹೋಗ್ತಾ ಇದ್ದೀರಾ? ಯಾಕೆ, ಏನಾಯ್ತು? ರೀ, ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂದ್ರೆ ಆ ಥರ ಅಲ್ಲ ಕಣ್ರಿ. ಐ ಮೀನ್ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ನಿಮಗೆ ನನ್ನ ಕನ್ನಡ ವೀಕ್ ಅಂತ ಗೊತ್ತಿಲ್ವಾ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಪ್ಪ. ಇನ್ನೇನು, ಇನ್ಮೇಲೆ ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಲ್ವಾ, ಬೇರೆ ಆಪ್ಷನ್ ಏನಿದೆ? ಸೇಮ್ ಟು ಸೇಮ್, ನಾನು ಕೂಡ ಎಲ್ಲದನ್ನೂ ಅಡ್ಜಸ್ಟ್ ಮಾಡ್ಕೊಂಡೇ ತಾನೇ ಹೋಗ್ತಾ ಇರೋದು. ನೋಡಿ, ಈ ಲವ್ ಅನ್ನೋ ಪ್ಯಾಕೇಜಲ್ಲಿ ಎಲ್ಲದೂ ಇನ್ಕ್ಲೂಡ್ ಆಗಿಬಿಡುತ್ತೆ. ಅದು ನಿಜಾನೇ ಅನ್ನಿ. ಹೌದು, ಏನ್ ದಿಢೀರಂತ ಊರ್ ಬಿಡ್ತಾ ಇರೋದು? ರೀ, ನಾವು ಕೆಲಸ ಮಾಡ್ತೀವಿ ಕಣ್ರಿ, ನಮಗೂ ಜವಾಬ್ದಾರಿ ಅನ್ನೋದಿದೆ. ಆಯ್ತು ಆಯ್ತು, ಇವಾಗ ಯಾರಿಲ್ಲ ಅಂತ ಹೇಳಿದ್ರು, ನಿಮ್ ಜವಾಬ್ದಾರಿ ಇದೆ ಅಂತ ನನಗೆ ಗೊತ್ತು. ಮೊಬೈಲ್ ಕಳ್ಳ ಅಂದ್ರೆ ನೀವ್ಯಾಕೆ ಜೇಬ್ ಮುಟ್ಕೊಂಡು ನೋಡ್ತಾ ಇದ್ದೀರಾ? ಅರೆ, ಯಾವುದಕ್ಕೂ ಒಂದು ಕ್ಲಾರಿಟಿ ಇಲ್ಲಿ ಅಂತ ಹೇಳಿದೆ ಅಷ್ಟೇ. ನನಗೆಲ್ಲ ಕ್ಲಾರಿಟಿನೂ ಇದೆ, ಅದೆಲ್ಲ ಇದ್ದಿದ್ದಕ್ಕೇನೆ ಓಕೆ ಅಂತ ಹೇಳಿದ್ದು. ಹಾಗಿದ್ರೆ ಸರಿ ಬಿಡಿ, ಲೈಫ್ ಹೇಗೋ ನಡೆದೋಗುತ್ತೆ. ನಾನು ಹೋಗಿ ವಾಪಸ್ ಬರ್ತಿದ್ದ ಹಾಗೆ ನಿಮ್ಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನ್ ಸರ್ಪ್ರೈಸು? ರೀ ಅಕ್ಕೆ ತಂಗಿ, ಆ ಸರ್ಪ್ರೈಸ್ ಏನು ಅಂತ ನಾನು ಈಗಲೇ ಹೇಳ್ಬಿಟ್ರೆ ಅದು ಹೇಗ್ರಿ ಸರ್ಪ್ರೈಸ್ ಆಗಿರುತ್ತೆ? ಸ್ವಲ್ಪ ಪೇಷನ್ಸ್ ಇಂದ ಇರ್ರಿ. ಕಾದು ತಿಂದ್ರೇನೆ ಹಣ್ಣು ರುಚಿಯಾಗಿರುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇರ್ತಾರೆ. ಅದ್ರಲ್ಲಿ ಎಷ್ಟು ಸತ್ಯ ಇದೆ ಗೊತ್ತಾ? ಜಸ್ಟ್ ವೇಟ್ ಅಂಡ್ ಸಿ. ಓಕೆ ಓಕೆ, ನೋಡೋಣ ಅದೇನು ಸರ್ಪ್ರೈಸು ಅಂತ. ನೀವು ಬೇಗ ಬನ್ನಿ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಹೋಗಿ ಬರ್ತೀನಿ ರೀ. ಬಾಯ್. ಟೇಕ್ ಕೇರ್. ಸರಿ, ಟೇಕ್ ಕೇರ್. ಏನ್ ಸರ್ಪ್ರೈಸ್ ಇರ್ಬೋದು? ಬೆಲ್ಲ ಆಗ್ತಿದ್ದು ಒಂಚೂರು ನೋಡ್ಬಾರ್ದು. ನ್ಯೂಸ್ ಪೇಪರ್ ಇದೆಯಲ್ಲ ನೋಡು. ಅದಕ್ಕೆ ಅರೆ ಅಳಿ ಅಂದ್ರೆ ಬನ್ನಿ ಬನ್ನಿ. ನಮಸ್ತೆ. ಅರೆ ಬಾವಾ, ಬಾಜಿ ಬಾ. ಏನ್ ಅಳಿ ಅಂದ್ರೆ ಹೀಗೆ ದಿಢೀರಂತ ಸರ್ಪ್ರೈಸ್ ಕೊಟ್ಬಿಟ್ರಿ. ನೀವು ಬರ್ತೀರಾ ಅಂತ ಒಂದು ಕ್ಲೂನೂ ಇರಲಿಲ್ಲ. ಅಫ್ಕೋರ್ಸ್ ತುಂಬ ಖುಷಿ ಆಗ್ತಾ ಇದೆ. ಮಹಿಮನ್ ನೋಡಕ್ ಬಂದ್ರ? ಇಲ್ಲ, ನಿಮ್ಮನ್ನ ನೋಡೋದಕ್ಕೆ ಬಂದೆ. ನಮ್ಮನ್ನ ನೋಡಕ್ ಬಂದ್ರ? ಅಂತ ವಿಶೇಷ ಏನಿದೆ ಇವತ್ತು? ನಮ್ಮ ಹುಡ್ದಬ್ಬನೂ ಅಲ್ಲ, ನಮ್ಮ ವೆಡ್ಡಿಂಗ್ ಆನಿವರ್ಸರಿ ನಮ್ಮಂದಕ್ಕಿನಿ. ಗೊತ್ತು ಕಣೆ, ನಮ್ಮ ವೆಡ್ಡಿಂಗ್ ಆನಿವರ್ಸರಿ ನನ್ಗೆ ನೆನಪಿರಲ್ವಾ? ಡಿಸೆಂಬರ್ 16, ಕರೆಕ್ಟಾ? ಓ ದೇವ್ರೆ, ಜನವರಿ 26. ಸ್ವಲ್ಪ ಆಚೀಚೆ ಆಗೋಯ್ತು, ಅಡ್ಜಸ್ಟ್ ಮಾಡ್ಕೊ. ಸ್ವಲ್ಪ
ನಿಮ್ಮನ್ನು ನೋಡೋದಕ್ಕೆ ಕಾರಣ ಇಟ್ಕೊಂಡೇ ಬರ್ಬೇಕಮ್ಮವ, ಇಲ್ವಲ್ಲ? ಹಾಗೇನೆ ಬರ್ಬೋದಲ್ವಾ? ಅಯ್ಯೋ ಅಳಿ ಅಂದರೆ ನೀವು ಯಾವಾಗ ಬೇಕಾದರೂ ಬರ್ಬೋದು, ಅದು ನಮಗೂ ಖುಷಿನೇ. ಇಲ್ಲಿ ಮಹಿಮಾ ಕಾಣಿಸ್ತಿಲ್ಲ. ಅವಳು ಸ್ಟುಡಿಯೋಗೆ ಹೋಗಿದ್ದಾಳೆ ಅಳಿ ಅಂದರೆ. ಇಷ್ಟು ಬೇಗ? ಅಲ್ಲ ಅದೇನಂದರೆ ಹೇಗಿದ್ರು ರಿಕವರ್ ಆಗಿದ್ದೀನಿ, ಮನೇಲೆ ಕೂತ್ರೆ ತುಂಬ ಬೋರ್ ಆಗುತ್ತೆ, ಇಲ್ಲದೇ ಇರೋ ಯೋಚನೆ ಬರುತ್ತೆ ಅಂದ್ಲು. ನಮಗೂ ಅದೇ ಸರಿ ಅನ್ನಿಸ್ತು, ಅದಕ್ಕೆ ಕಳಿಸ್ಕೊಟ್ವಿ. ಒಳ್ಳೇದಾಯ್ತು ಬಿಡಿ. ಅವಳು ಕೆಲ್ಸಕ್ಕೆ ಹೋಗೋದೇ ಸರಿ, ಮೈಂಡ್ಗೆ ಒಂದು ಡೈವರ್ಷನ್ ಇರುತ್ತೆ. ಭೂಮಿಕಾ ಎಲ್ಲಿ ಅಳಿ ಅಂದರೆ ಅವಳು ಬಂದಿಲ್ವಾ? ಬಂದರು, ಯಾರು ಸಿಕ್ಕಿದ್ರು ಅಂತ ಮಾತಾಡ್ತಾ ಇದ್ರು. ಅಪ್ಪ ಹೇ ಭೂಮಿ, ಆ ಮಗಳೇ ಚೆನ್ನಾಗಿದ್ಯಾ ಕಂದ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಹಾಂ ನಾ ಚೆನ್ನಾಗಿದೆ, ಖುಷಿ ಆಯ್ತೀನಿ ನೋಡಿ. ಇದೇನೇ ಕಂದ, ತಾಂಬೂಲ ಎಲ್ಲ ತಗೊಂಡು ಬಂದ್ಬಿಟ್ಟಿದಿ? ಅತ್ತೆ ಮಾವ ನನಗೆ ಸುತ್ತಿ ಬಳಸಿ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಸೊ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನನ್ನ ತಮ್ಮನಿಗೆ ಅಪೇಕ್ಷೆನ ತಂದ್ಕೋಬೇಕು ಅಂತ ನಾವು ಆಸೆ ಪಟ್ಟಿದ್ದೀವಿ. ಅದಕ್ಕೆ ನಿಮ್ಮ ಒಪ್ಪಿಗೆ ಕೇಳೋದಕ್ಕೆ ಬಂದಿದ್ದೀವಿ. ನಾನು ಹೋಗಿ ವಾಪಸ್ ಬರ್ತಿದ್ದ ಹಾಗೆ ನಿಮ್ಮೊಂದು ಸರ್ಪ್ರೈಸ್ ಇದೆ. ಫೈನಲಿ ಎಸ್, ನನಗೆ ಖುಷಿನ ತಡ್ಕೊಳಕ್ಕಾಗ್ತಿಲ್ಲ. ಯಾವುದಕ್ಕೂ ಒಂದ್ಸತಿ ಭಾವಂತಮ್ಮಗೊಂದ್ಸತಿ ಕಾಲ್ ಮಾಡ್ಬಿಡೋಣ. ನೀವು ಪ್ರಸ್ತುತ ಪ್ರಯತ್ನಿಸುತ್ತಿರುವ ಸಂಖ್ಯೆ ಸದ್ಯ ವ್ಯಾಪ್ತಿ ಪ್ರದೇಶದಲ್ಲಿ ದೊರಕುತ್ತಿಲ್ಲ. ಈ ಟೈಮಲ್ಲೂ ನಾಟ್ ರೀಚಬಲ್. ಪರವಾಗಿಲ್ಲ, ಹೇಗಿದ್ರು ಲೈಫ್ ಲಾಂಗ್ ಜೊತೆಗೆ ಇರ್ತೀವಲ್ವಾ, ಇವಾಗ ನಾಟ್ ರೀಚಬಲ್ ಬಂದ್ರೆ ಏನಂತೆ? ಇದ್ರ ಬಗ್ಗೆ ಅಪೇಕ್ಷಾನ ಒಂದು ಮಾತು ಕೇಳಿ. ಅವಳಿಗೆ ಓಕೆ ಎಂದು ನೀವು ಓಕೆ ಅಂದರೆ ಆಮೇಲೆ ಮುಂದುವರಿಯೋಣ. ಅಪ್ಪ, ನಾನು ಸ್ಪೆಷಲಾಗಿ ಹೇಳಬೇಕಾಗಿಲ್ಲ, ನೀವು ನೋಡಿದ್ದೀರಾ ಜಯದೇವ್ ಅವರು ಎಷ್ಟು ಒಳ್ಳೆಯವರು ಅಂತ. ಈ ವಯಸ್ಸಲ್ಲಿ ಅವ್ರಿಗೆ ಜವಾಬ್ದಾರಿ ಇದೆ, ಮೆಚ್ಯೂರಿಟಿ ಇದೆ, ವೆಲ್ ಎಜುಕೇಟೆಡು. ನಮ್ಮ ಅಪ್ಪಿಗೆ ಹೇಳಿ ಮಾಡಿಸಿದ ಜೋಡಿ. ಅವ್ರು ಒಳ್ಳೆ ಹಸ್ಬೆಂಡ್ ಆಗ್ತಾರೆ ಅನ್ನೋದು ನಮ್ಮ ನಂಬಿಕೆ, ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ನೀವು ಈ ಸಂಬಂಧಕ್ಕೆ ಒಪ್ಕೊಂಡ್ರೆ ನಮಗೆ ತುಂಬ ಖುಷಿ ಆಗುತ್ತೆ. ಇದಾ ಸರ್ಪ್ರೈಸು? ದಿಸ್ ಇಸ್ ದ ಬೆಸ್ಟ್ ಸರ್ಪ್ರೈಸ್ ಎವರ್. ಐ ಲವ್ ಯು ಸೋ ಮಚ್ ಭಾವಂತಮ್ಮ. ಥ್ಯಾಂಕ್ ಯು. ಅಳಮಯ್ಯ, ಏನಾಯ್ತು? ಮಾಮ್ಸ್, ನಾನು ಅವನನ್ನು ಜೊಯ್ಡಾಗೆ ಕಳಿಸಾಯ್ತು. ಅವನ ಫೋನು ನಾಟ್ ರೀಚಬಲ್ ಬರ್ತಿದೆ. ಹಂಗಂದ್ರೆ ಅದರ ಅರ್ಥ ಅವನು ಅಲ್ಲಿಗೆ ರೀಚ್ ಆಗಿದ್ದಾನೆ ಅಂತಲ್ವಾ? ನೀ ಕಳಿಸಿದ ಮೇಲೆ ಅವ್ನು ರೀಚ್ ಆಗೇ ಆಗ್ತಾನೆ. ಅಲ್ಲ ಅಳಿಮಯ್ಯ, ಯಾರನ್ನ ಕಳಿಸಿದ್ಯಾ? ಪಾರ್ಥನ್ಯ ಕಳಿಸ್ದೆ. ಅವನು ನನ್ನ ಹುಡುಗಿ ಮೇಲೆ ಕಣ್ಣು ಹಾಕಿದಾನೆ. ತಪ್ಪಲ್ಲ. ಅಪೇಕ್ಷನ್ನ ಲವ್ ಮಾಡ್ತಿರೋದು ಪಾರ್ಥನ? ಅವನೇ ಮಾಮ್, ಅವನೇ ನನ್ನ ಹುಡುಗಿ ಮೇಲೆ ಕಣ್ಣು ಹಾಕಿರೋದು. ಲೇ ಅಳಿಮಯ್ಯ, ಅಲ್ಲ ಕಣೋ, ಅವನು ನಿನ್ನ ಸ್ವಂತ ತಮ್ಮ ಕಣೋ. ತಮ್ಮನ ಬುಡಕ್ಕೆ ಬತ್ತಿಟ್ಬಿಡ್ತೀಯ? ತಮ್ಮ? ಯಾವ ತಮ್ಮ ಮಾಮ್? ಈ
ತಮ್ಮ, ಅಣ್ಣ, ದೊಡ್ಡಪ್ಪ, ಚಿಕ್ಕಪ್ಪ, ಅತ್ತೆ, ಮಾವ, ವಾಟ್ ಎವರ್ ಇಟ್ ಇಸ್, ಐ ಲಿಟ್ರಲಿ ಡೋಂಟ್ ಕೇರ್. ನನ್ನ ವಿರುದ್ಧ ಯಾರೇ ನಿಂತರೂ ನಾನು ಯಾರನ್ನೂ ಉಳಿಸೋದು ಇಲ್ಲ. ನನ್ನ ವಿರುದ್ಧ ನಿಂತು ಅಂದ್ರೆ ಅವ್ರು ನನ್ನ ಎನಿಮಿ ಅಂತ ತಾನೇ ಲೆಕ್ಕ? ಮಾಮ್ಸ್, ಈ ಪ್ರಪಂಚದಲ್ಲಿ ಜೆ ಡಿನೇ ಮುಖ್ಯ. ಅವನಿಗೆ ಏನು ಇಷ್ಟನೋ ಅದು ಅವನಿಗೆ ಬೇಕೇ ಬೇಕು, ಉಳಿದವರೆಲ್ಲ ಸೆಕೆಂಡ್ರಿ. ಮತ್ತೆ ಮಾಮ್ಸ್, ಈ ಜೆ ಡಿ ಏನೋ ತುಂಬ ಸಾಚ ಅಂತ ನಾನು ಹೇಳ್ತಾರೆ. ಹೌದು, ನನಗೆ ಬೇಜಾನ್ ಜನ ಹುಡುಗಿರು ಪರಿಚಯ ಇದ್ದಾರೆ. ಆ್ಯಂಡ್ ಆ ಪರಿಚಯ ಇರೋ ಎಲ್ಲ ಹುಡುಗಿರ ಜೊತೆನೂ ನಾನು ಬೇಜಾನ್ ಆಟಗಳನ್ನ ಆಡಿದ್ದೀನಿ. ಆದರೆ ಹೆಂಡತಿ ಅನ್ನೋ ಸ್ಥಾನಕ್ಕೆ ಮಾತ್ರ ನನಗೆ ನನ್ನ ಬಟರ್ಫ್ಲೈಯೇ ಬೇಕು. ಅವಳನ್ನ ನನ್ನಿಂದ ಯಾರು ದೂರ ಮಾಡೋದಕ್ಕಾಗೋದಿಲ್ಲ, ಮಾಡೋದಕ್ಕೆ ನಾನು ಬಿಡೋದು ಇಲ್ಲ. ನನ್ನ ಕ್ಯಾರೆಕ್ಟರ್ ಹೇಗೆ ಅಂತ ನಿನಗೆ ತುಂಬ ಚೆನ್ನಾಗಿ ಗೊತ್ತಲ್ಲ. ನನಗೆ ಬೇಕು ಅಂದಿದ್ದನ್ನು ಪಡ್ಕೊಂಡೇ ಪಡ್ಕೋತೀನಿ. ಅದು ಎಷ್ಟೇ ಕಷ್ಟ ಆದರೂ ಬಿಡೋದಿಲ್ಲ ಅಂತ ನಿನಗೆ ಚೆನ್ನಾಗೇ ಗೊತ್ತು. ಅಳಿಮಯ್ಯ, ಆದರೂ ನಿನ್ನ ತಮ್ಮ ಅಲ್ವೇನೋ? ತಮ್ಮ ಅನ್ನೋ ಸೆಂಟಿಮೆಂಟು ಚೂರು ಪಾರು ನನಗೆ ಇರೋದಕ್ಕೆ ಅವನನ್ನು ಸೊಯ್ಡಾಗಿ ಕಳಿಸಿದ್ದೀನಿ. ಇಲ್ಲಾಂದ್ರೆ ಸೀದಾ ಮೇಲ್ ಕಳಿಸ್ತಾ ಇದ್ದೆ. ಏನು ನೀನು ನಿನ್ನ ತಮ್ಮ ಇಷ್ಟಪಟ್ಟಿರೋ ಹುಡುಗಿನೇ ನೀನು ಮದುವೆ ಆಗಬೇಕು ಅಂತಿದೆಯಲ್ಲೋ? ತಪ್ಪು. ಅವನು ಅವಳನ್ನ ಇಷ್ಟಪಡ್ತಾ ಇರೋದು ಇವಾಗ, ಆದರೆ ನಾನು ಮುಂಚೆಯಿಂದ. ಸೊ ಲೆಕ್ಕದ ಪ್ರಕಾರ ಅವಳು ನನಗೆ ಸಿಗಬೇಕು. ನೀನು ಗೊತ್ತು ತಾನೆ ನಾನು ಅವಳನ್ನ ಎಷ್ಟು ಇಷ್ಟಪಡ್ತೀನಿ ಅಂತ. ಮಾಮ್ಸ್ ಜನ ಮೈಂಡ್ ವಾಯ್ಸ್ ಓಡ್ತಿದೆ, ಗೊತ್ತಾಯ್ತು. ಅಲ್ಲ ಕಣ ಅಳಿಮಯ್ಯ, ನಿನಗಾದ್ರೆ ಇತ್ಲಲ್ಲೊಬ್ಳು, ಕ್ಲಬ್ಬಲ್ಲೊಬ್ಳು, ಫಾರ್ಮ್ ಹೌಸಲ್ಲೊಬ್ಳು, ಅಲ್ಲೊಬ್ಳು, ಇಲ್ಲೊಬ್ಳು ಅಂತ ಬೇಜಾನ್ ಜನ ಇದ್ದಾರೆ. ಅವನೇನೋ ಪಾಪ ಬಡುಪಾಯಿ ಯಾವುದೋ ಒಂದು ಹುಡುಗಿ ಕಾಳು ಹಾಕಿದ್ದಾನೆ, ಮದುವೆ ಆಗಿ ಲೈಫಲ್ಲಿ ಸೆಟ್ಲ್ ಆಗಲಿ ಬಿಡು ಅಂತ ತಾನೆ. ತಮ್ಮ ಅನ್ನೋ ಪ್ರೀತಿ, ಸೆಂಟಿಮೆಂಟು ನನಗೂ ಒಳಗಡೆ ತುಂಬ ಇದೆ. ನಾನು ಅದನ್ನು ತೋರಿಸ್ಕೊತಾ ಇಲ್ಲ ಅಷ್ಟೇ. ಮಾಮ್ಸ್, ನಿಜ ಹೇಳ್ತೀನಿ, ನನ್ನ ಪ್ರೀತಿನ ತ್ಯಾಗ ಮಾಡಿ ನಾನು ದೊಡ್ಡ ಮನುಷ್ಯ ಅಂತ ಅನ್ಸ್ಕೋಬೇಕು ಅಂತ ನನಗೆ ಎಷ್ಟು ಆಸೆ ಇದೆ ಗೊತ್ತಾ. ಆದರೆ ಒಂದೇ ಒಂದು ಪಾಯಿಂಟು ನನ್ನನ್ನು ತಡೀತಾ ಇದೆ ಮಾಮ್ಸ್. ಅದು ಏನು ಗೊತ್ತಾ, ಈ ತ್ಯಾಗ ಅನ್ನೋದು ಸೂಸೈಡ್ಗೆ ಸಮ. ಹೌದು, ಸೂಸೈಡ್ ಮಾಡ್ಕೊಳ್ಳೋದು ಹೇಡಿಗಳ ಲಕ್ಷಣ ಅಲ್ವಾ ಮಾಮ್ಸ್? ನಾನೇನೋ ತುಂಬ ಒಳ್ಳೆಯವನು ಅಂತ ಅನ್ಸ್ಕೋಬೇಕು ಅನ್ನೋ ಆಸೆ ಆಗಲಿ ದರ್ದಾಗಲಿ ನನಗಿಲ್ಲ. ಬಟ್ ಅಟ್ ಎನಿ ಕಾಸ್ಟ್ ಅವಳು ನನಗೆ ಬೇಕೇ ಬೇಕು. ದಟ್ಸ್ ಇಟ್. ನನ್ನ ದಾರಿಗೆ ಯಾರೇ ಅಡ್ಡ ಬಂದರೂ ನಾನು ಅವ್ರನ್ನ ಸ್ಪೇರ್ ಮಾಡೋದಿಲ್ಲ. ಅಳಿಮಯ್ಯ, ನನಗೊಂದು ಡೌಟು. ಆ ಹುಡುಗಿನ ಇಷ್ಟೆಲ್ಲ ಇಷ್ಟಪಟ್ಟವನು ಆ ಹುಡುಗಿ ಮನೆಗೆ ಹೋಗ್ಬೇಕಾಗಿತ್ತು ತಾನೆ, ಹೋಗದೆ ಇಲ್ಲೇ ಹಾಕಿದೀಯ. ಯಾವುದೇ ಕಾರಣಕ್ಕೂ ನಾನು ಅಲ್ಲಿಗೆ ಹೋಗೋ ಆಗಿಲ್ಲ. ಬಿಕಾಸ್ ಅಪೇಕ್ಷಾ ಪಾರ್ಥನ ಇಷ್ಟಪಡ್ತೀಯಾಳೆ, ನಾನು ಅಪೇಕ್ಷೆನ ಇಷ್ಟಪಡ್ತಾ ಇದ್ದೀನಿ. ಆದರೆ ಅಪೇಕ್ಷಾ ನನ್ನನ್ನು ಇಷ್ಟಪಡ್ತಾಳೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಾನು ಅವಳನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಅಂದ ಮೇಲೆ ಅವಳು ನನಗೆ ಸಿಗದೆ ಎಲ್ಲೂ ಹೋಗೋ ಹಾಗೆ. ಸಿಗಲೇಬೇಕು ಮಾಮ್ಸ್, ಸಿಗಲೇಬೇಕು. ಭಾವಂತಮ್ಮ ವಿತ್ ಅದಕ್ಕೆ ತಂಗಿ. ಹೌ ಸ್ವೀಟ್, ಎಷ್ಟು ಕ್ಯೂಟ್ ಆಗಿರತ್ತಲ್ಲ. ಕೇಳಿಸ್ಕೊಂಡ್ಯಾ? ನಿಮ್ಮ ಅಕ್ಕ ಭಾವ ನಿನಗೆ ಸಂಬಂಧ ಮಾತಾಡಕ್ ಬಂದಿದ್ದಾರೆ. ನಿನ್ಗೇನು ಅಬ್ಜೆಕ್ಷನ್ ಇಲ್ಲ ತಾನೆ? ಅಮ್ಮ ಪ್ಲೀಸ್, ನೀವೇ ಯಾವ ಕನ್ಕ್ಲೂಷನ್ಗೂ ಬರಕ್ಕೆ ಹೋಗಬೇಡಿ. ನನಗೂ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಅವಕಾಶ ಕೊಡಿ. ಅರೆ, ಇದರಲ್ಲಿ ಯೋಚನೆ ಮಾಡೋದು. ಅಮ್ಮ ಪ್ಲೀಸ್ ಟೈಮ್ ಕೊಡಿ ಅಂತ ಹೇಳಿದ್ನಲ್ಲ. ನನ್ನನ್ನು ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ನಾನು ಹೇಳ್ತೀನಿ, ಓಕೆ? ಸರಿ ಕಂದ, ಕರೆಕ್ಟ್ ಡಿಸಿಷನ್ ತಗೋ. ಹಾಂ,
ಸದ್ಯ ವ್ಯಾಪ್ತಿ ಪ್ರದೇಶದಲ್ಲಿ ದೊರಕುತ್ತಿಲ್ಲ. ಏನಿದು ಇವ್ರು ನಾಟ್ ರಿಚಬಲ್ ಅಂತಾನೆ ಬರ್ತಾ ಇದೆ. ಓ ಇದೇನಾ ಸರ್ಪ್ರೈಸು? ಸರ್ಪ್ರೈಸ್ ಏನು ಅಂತ ಫಸ್ಟ್ ನನಗೂ ಹೇಳಬೇಕಲ್ವಾ? ನಾನು ಮೆಂಟಲಿ ಪ್ರಿಪೇರ್ ಆದರೂ ಆಗಿರ್ತಿದ್ದೆ. ಇವಾಗ ನಾನು ಏನು ಅಂತ ಹೇಳಿ ಸಡನ್ನಾಗಿ ಹೋಗಿ ಹಾಂ ನನಗೂ ಒಪ್ಪಿಗೆ ಇದೆ ಅಂತ ಹೇಳಿಬಿಟ್ರೆ ಇದಕ್ಕೆ ಕಾಯ್ಕೊಂಡು ಕೂತಿದ್ಲೇನೋ ಅಂತ ಅಂದ್ಕೊಂಡ್ಬಿಡ್ತಾರೆ. ನೋ 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 ನೋ, ಐ ಹ್ಯಾವ್ ಟು ಮೇಂಟೈನ್. ನಾನು ಸ್ವಲ್ಪ ಸ್ಕೋಪ್ ತಗೋಬೇಕಲ್ವಾ? ಎಸ್, ಸ್ಕೋಪ್ ತಗೊಳ್ಳೋಣ. ಸ್ಕೋಪ್ ತಗೊಂಡ್ರೆ ಬೇಜಾನ್ ಸ್ಕೋಪ್ ತಗೋತಾ ಇದ್ದಾಳೆ ಅಂದ್ಕೊಂಡ್ಬಿಡ್ತಾರೆ. ಏನು ಮಾಡಲಿ, ನಾನು ಫುಲ್ ಕನ್ಫ್ಯೂಷನ್ ಆಗ್ತಾ ಇದೆ ನನಗೆ. ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ? ಯಾವುದಕ್ಕೂ ಇನ್ನೊಂದು ಸತಿ ಟ್ರೈ ಮಾಡಿಬಿಡ್ತೀನಿ. ನನ್ನ ಅದೃಷ್ಟಕ್ಕೆ ಸಿಕ್ಕರೂ ಸಿಗ್ಬೋದು ಲೈನ್ಗೆ. ಸದ್ಯ ವ್ಯಾಪ್ತಿ ಪ್ರದೇಶದಲ್ಲಿ ದೊರಕುತ್ತಿಲ್ಲ. ಇವಾಗಲೂ ನಾಟ್ ರೀಚಬಲ್ ಅಂತಾನೆ ಬರ್ತಾ ಇದೆ. ಎಲ್ಲಿಗೆ ಹೋಗಿದ್ದೀರಾ ನೀವು? ಸಿಗಿ ನನ್ನ ಕೈಗೆ. ಇದೆ ನಿಮಗೆ. ದಿಸ್ ಇಸ್ ಟೂ ಮಚ್. ಹಾಂ ಬಂದೆ. ಬೂ, ಏನು ಮೇಡಮ್ ಬಾಗ್ಲು ಹಾಕೊಂಡ್ಬಿಟ್ಟಿದ್ದೀರಾ? ಬೂ, ಅದು ಅಮ್ಮ ವಿಷಯ ಏನು ಅಂತ ಹೇಳಿದ್ರು. ಸೊ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ನಾನು ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಬಂದೆ. ಬಾ ಕೂತ್ಕೋ. ಅಪ್ಪಿ ನೋಡು, ನಮ್ಮತ್ತೆ ಈ ಮದುವೆ ಪ್ರಸ್ತಾಪ ಮಾಡಿದ್ದಾರೆ ಅಂದರೆ ಎಲ್ಲ ಆ್ಯಂಗಲಲ್ಲೂ ಯೋಚನೆ ಮಾಡಿ ಅಳ್ದು ತೂಗಿ ಎರಡು ಮನೆಗೂ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡೇ ಈ ನಿರ್ಧಾರಕ್ಕೆ ಬಂದಿರ್ತಾರೆ. ಅವ್ರ ನಿರ್ಧಾರ ಸರಿಯಾಗೇ ಇರುತ್ತೆ. ಅದು ಅಲ್ಲದೆ ಆ ಮನೇಲಿ ನೀನು ಎಲ್ರಿಗೂ ಇಷ್ಟ ಆಗಿದೆಯಾ? ನಾನು ಪರ್ಸನಲ್ ಆಗಿ ಹುಡುಗನ ಜೊತೆ ಮಾತಾಡಿ ಅವನ ಒಪ್ಪಿಗೆ ತಗೊಂಡು ಇಲ್ಲವ್ರಿಗೆ ಬಂದಿದ್ದೀನಿ. ಇಲ್ಲಾಂದರೆ ಇದೆಲ್ಲ ಇಷ್ಟು ಮುಂದುವರಿತಾನೆ ಇರಲಿಲ್ಲ. ನನಗಂತೂ ಪರ್ಸನಲ್ ಆಗಿ ಇದೆಲ್ಲ ರೀತಿಯಲ್ಲಿ ಒಳ್ಳೇದು ಅಂತ ಅನಿಸುತ್ತೆ. ಬಟ್ ನೋಡು, ನಾನು ಹಿಂಗೆ ಫೋರ್ಸ್ ಮಾಡ್ತಿಲ್ಲ, ಯಾವುದೇ ರೀತಿಯಲ್ಲಿ ಬ್ಲ್ಯಾಕ್ ಮೇಲೂ ಮಾಡ್ತಿಲ್ಲ ಅಮ್ಮ. ಮದುವೆ ಅನ್ನೋದು ತುಂಬ ಪರ್ಸನಲ್ ವಿಷಯ. ನೀನು ಯೋಚನೆ ಮಾಡು, ಆ ಹುಡುಗ ನಿನ್ಗೆ ಇಷ್ಟನಾ? ಈ ಮದುವೆ ನಿನ್ಗೆ ಒಪ್ಪಿಗೆ ಆದರೆ ಎಲ್ಲ ನಿನ್ನ ಡಿಸಿಷನ್ನೇ. ನಿಮ್ಮ ಭಾವ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ದಾರೆ, ಅಪ್ಪಿ ಓಕೆ ಅಂತ ಹೇಳಿದ್ರೆ ಮಾತ್ರ ಈ ಮದುವೆ, ಇಲ್ಲ ಅಂದರೆ ಇಲ್ಲ ಅಂತ. ಸೊ ಎಲ್ಲ ನಿನ್ನ ಕೈಯಲ್ಲಿದೆ ಈಗ. ಯೋಚನೆ ಮಾಡು. ಬಟ್ ತುಂಬ ಡಿಲೇನೂ ಮಾಡಬೇಡ. ನಾವು ಕಾಯ್ತಿರ್ತೀವಿ. ಯೋಚನೆ ಮಾಡೋದು ಏನಿದೆ ಅಕ್ಕ? ನಾನು ಆಲ್ರೆಡಿ ಡಿಸೈಡ್ ಆಗಿಬಿಟ್ಟಿದ್ದೀನಿ, ಭಾವಂತಮ್ಮನೇ ನನ್ನ ಗಂಡ ಅಂತ.